ಲೈಫ್ನಲ್ಲಿ ಕ್ಲಾರಿಟಿ ಇಲ್ವಾ? ಕನ್ಫ್ಯೂಷನ್ ಆಗ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ಖಂಡಿತ ನಿಮಗಾಗಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಜೀವನದಲ್ಲಿ ಕೆಲ ಸಮಯದಲ್ಲಿ ನಮಗೆ ಕೆಲವು ವಿಷಯದ ಬಗ್ಗೆ ಕ್ಲಾರಿಟಿ ಸಿಗೋದಿಲ್ಲ ಅಲ್ವಾ? ನಮಗೆ ಏನು ಮಾಡಬೇಕು, ಯಾವ ದಾರಿ ಸರಿ ಅನ್ನೋದು ತುಂಬಾ ದೊಡ್ಡ ಗೊಂದಲವಾಗಿ ನಿಂತ್ಕೊಂಡಿರುತ್ತೆ. ಸೊ ಮನಸ್ಸಿನಲ್ಲೇ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಒಂದು ಕೆಲಸ ಶುರು ಮಾಡಿದರೆ ಇನ್ನೊಂದು ಕೆಲಸ ನೆನಪಾಗುತ್ತೆ. ಸೊ ಯಾವ ದಾರಿಲಿ ಹೋಗಬೇಕಪ್ಪ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ತುಂಬಾ ದೊಡ್ಡ ಗೊಂದಲವಾಗಿರುತ್ತೆ. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ಕನ್ಫ್ಯೂಷನ್ ಅಂದರೆ ನೀವು ಸೋತಿದ್ದೀರಾ ಅಂತ ಅನ್ನೋದಲ್ಲ. ಕನ್ಫ್ಯೂಷನ್ ಅಂದರೆ ನೀವು ಬೆಳೀತಿದ್ದೀರಾ, ಸರಿ ದಾರಿಲಿ ಹೋಗ್ತಾ ಇದ್ದೀರಾ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಳಿ. ಜೀವನದಲ್ಲಿ ಕ್ಲಾರಿಟಿ ಬರಬೇಕಾ? ಹಾಗಾದರೆ ಮೊದಲಿಗೆ ನಮಗೆ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಸೊ ನಮ್ಮ ಮನಸ್ಸನ್ನು ಶಾಂತವಾಗಿರೋದನ್ನ ನಾವು ಖಂಡಿತ ಕಲಿಬೇಕಾಗತ್ತೆ. ಒಂದು ಸಮಯದಲ್ಲಿ ಒಂದು ಕೆಲಸ ಮಾತ್ರ ಮಾಡಿ, ಹಾಗೆ ಆ ಕೆಲಸನ ಕಂಪ್ಲೀಟ್ ಮಾಡೋದನ್ನ ಕಲೀರಿ. ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡೋದನ್ನ ಬಿಟ್ಬಿಡಿ. ನಿಮ್ಮ ಗುರಿ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ, ನಿಮ್ಮ ಗುರಿನ ಹೇಗೆ ತಲುಪಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋದನ್ನ ಕಲೀರಿ. ಸ್ನೇಹಿತರೆ, ಈ ಕ್ಲಾರಿಟಿ ಅನ್ನೋದು ಒಂದೆರಡು ದಿವಸದಲ್ಲಿ ಬರುವಂಥದ್ದಲ್ಲ. ಪ್ರಾಬ್ಲಮ್ ಬಂದಾಗ ಸಣ್ಣ ಸಣ್ಣ ಸ್ಟೆಪ್ ತಗೊಂಡು ಅದನ್ನು ರಿಸಾಲ್ವ್ ಮಾಡಿಕೊಂಡು ಹೋದಾಗಲೇ ನಿಮಗೆ ನಿಧಾನವಾಗಿ ಕ್ಲಾರಿಟಿ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ. ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಬರಬೇಕಾ? ಹಾಗಿದ್ರೆ ಪ್ರತಿನಿತ್ಯ ಈ ಒಂದು ಸಣ್ಣ ಅಭ್ಯಾಸನ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಎದ್ದು ನಿಮಗೆ ನೀವೇ ಒಂದು ಸಣ್ಣ ಅಫರ್ಮೇಷನ್ ಹಾಕ್ಕೊಳ್ಳಿ. ಇವತ್ತು ನಾನು ಈ ಒಂದು ಒಳ್ಳೆ ಕೆಲಸ ಮಾಡ್ತೀನಿ, ಇದನ್ನು ಕಂಪ್ಲೀಷನ್ ಮಾಡ್ತೀನಿ ಅಂತ ನಿಮಗೆ ನೀವೇ ಸವಾಲು ಹಾಕ್ಕೊಳ್ಳಿ. ಆ ಈವ್ನಿಂಗ್ ಒಳಗಡೆ ನೀವು ಆ ಕೆಲಸನ ಮುಗಿಸಿದಾಗ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚುತ್ತೆ. ಹಾಗೆ ಯಾವ ಕನ್ಫ್ಯೂಷನ್ ಕೂಡ ನಿಮಗೆ ಲೈಫಲ್ಲಿ ಇರೋದಿಲ್ಲ. ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಕ್ಲಾರಿಟಿ ಈಸ್ ನಾಟ್ ಫೌಂಡ್, ಇಟ್ ಈಸ್ ಕ್ರಿಯೇಟೆಡ್ ಅಲ್ವಾ? ನಾವು ನಮ್ಮ ಜೀವನಕ್ಕೆ ಕ್ಲಾರಿಟಿ ನಾವೇ ತೊಗೊಬೇಕು ಹೊರತು ಬೇರೆಯವ್ರಿಗೆ ಕೇಳೋ ಹಾಗಿಲ್ಲ. ಈ ಮೋಟಿವೇಶನಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.